ನಿನ್ನ ಅನುಮಾನ ನಿಜ. ಇದು ನಿಜವಾದ ಹೊಟ್ಟೆ ಅಲ್ಲ. ನೀನ್ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನು ಮಾಡಕ್ಕಾಗಲ್ಲ ಕಲ್ಯಾಣಿ. ನೀನೇ ನಿನ್ ಬಾಯಾರೆ ಹೇಳಿದ್ಯಾ. ಇನ್ನು ತಡ ಮಾಡ್ತೀನ? ನಡಿಯೇ, ನೀನೇನು ಅಂತ ಎಲ್ಲರ ಮುಂದೆನೂ ಹೇಳ್ತೀನಿ. ಕಲ್ಯಾಣಿ ಬಿಡು ಕಲ್ಯಾಣಿ. ನಡಿ ಕಲ್ಯಾಣಿ ಬಿಡು ನೀನೇನು ಕಲ್ಯಾಣಿ. ಅಂತ ಹೇಳ್ತೀನಿ. ಕಲ್ಯಾಣಿ ಪ್ಲೀಸ್ ಕಲ್ಯಾಣಿ ಬಿಡು ಕಲ್ಯಾಣಿ. ಬಿಡು ಕಲ್ಯಾಣಿ ಅಂತ ಹೇಳನ್ನ. ಕಲ್ಯಾಣಿ ಕಲ್ಯಾಣಿ ಬಿಡು ಪ್ಲೀಸ್. ಬಿಡು ಕಲ್ಯಾಣಿ. ಕಲ್ಯಾಣಿ ಬಾ. ಕಲ್ಯಾಣಿ ಪ್ಲೀಸ್ ಬಿಟ್ಬಿಡು ನನ್ನ. ಬಿಡು ಕಲ್ಯಾಣಿ. ಬೇಡ ಕಲ್ಯಾಣಿ. ನಡಿ ಮೊದ್ಲು. ಪ್ಲೀಸ್ ಕಲ್ಯಾಣಿ ನನ್ನ ಬಿಟ್ಬಿಡು. ನನಗೆ ಹೊಟ್ಟೆ ನಡಿ. ಬರ್ತಿದೆ ಕಲ್ಯಾಣಿ. ಜಾಸ್ತಿ ಆಗೋಯ್ತು. ಸಂಪದ, ಸಂಪದ ಸಂಪದ, ಸಂಪದ 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 ಸಂಪದ, ಸಂಪದ ಸಂಪದ, ಸಂಪದ ಸಂಪದ, ಸಂಪದ. ಹೇ ಅಯ್ಯೋ, ಸಿದ್ದು, ಸಿದ್ದು, ಬೇಡ, ಸಿದ್ದು. ಸಿದ್ದು, ಸಿದ್ದು. ಸಂಪದ ಸಂಪದ ಅಮ್ಮ, ಸಂಪದ ನಿನ್ನ ಅನುಮಾನ ನಿಜ. ಇದು ನಿಜವಾದ ಹೊಟ್ಟೆ ಅಲ್ಲ.
ನೀನ್ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನು ಮಾಡಕ್ಕಾಗಲ್ಲ ಕಲ್ಯಾಣಿ. ಏನು ಸಿದ್ದು, ನಿನ್ಗಿಷ್ಟೊಂದು ಅನ್ಯಾಯ ಆಗೋಯ್ತಲ್ಲ. ಇನ್ ಸ್ವಲ್ಪ ದಿನದಲ್ಲೇ ನನ್ ಮೊಮ್ಮಗನ ನನ್ ಕೈಲಿ ಕೊಡ್ತಾಳೆ ಅನ್ಕೊಂಡಿದ್ರೆ ಹೀಗಾಗೋಯ್ತಲ್ಲ. ಅಮ್ಮ ಸ್ವಲ್ಪ ಸುಮ್ನಿರಮ್ಮ. ಏನೇ ಸುಮ್ನೆ ಇರೋದು? ನನ್ನ ವಂಶದ ಕುಡಿ ಮನೆಗ್ ಬರೋ ಅಷ್ಟ್ರಲ್ಲಿ ಆ ಮಗು ನನ್ ನೀರ್ ಪಾಲ್ ಮಾಡ್ಬಿಟ್ರಲ್ಲ. ಸಿದ್ದು, ಏನೋ ಯಾಕೋ ಸುಮ್ನೆ ನಿಂತ್ಕೊಂಡಿದ್ಯಾ? ಮಾತಾಡೋ. ಏನು ಸೀದಾ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ಯಾ? ಆ ಡಾಕ್ಟರ್ ಆಚೆ ಬಂದ್ ನಿಜ ಹೇಳಿದ್ರೆ? ಇದ್ ನಮ್ ಹಣೆ ಬರ ಅಮ್ಮ, ಬಿಡಮ್ಮ. ಅಲ್ಲಿ ಹಾಗೆ ನಡೆಯುತ್ತೆ ಅಂತ ಗೊತ್ತಿದ್ದೇನೆ ಇಲ್ಲೆಲ್ಲ ಏರ್ಪಾಡು ಮಾಡಿದ್ನಮ್ಮ, ಡಾಕ್ಟರ್ ಸಮೇತ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಯಾಕೆ ಕಲ್ಯಾಣಿ ಹೀಗ್ ಮಾಡ್ಬಿಟ್ಟೆ? ಸಂಪದ ಮೇಲೆ ಕೋಪ ಇದ್ರೆ ಮಗುನೇ ಸಾಯಿಸ್ಬಿಡ್ತೀಯಾ? ನನ್ ಮಗ ನೀವೆಲ್ರೂ ಬರ್ಬೇಕು ಅಂತ ಆಸೆ ಪಟ್ಟ. ಕೂಗಿದ ತಕ್ಷಣ ನೀವೆಲ್ರೂ ಬಂದ್ರಿ ಅಂತ ಸಂತೋಷ ಪಟ್ಟ. ಆದ್ರೆ ಇಂಥ ಕೆಲ್ಸ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲ. ನೀನು ಒಬ್ಳು ಹೆಣ್ಣಲ್ವಾ? ನಿನ್ ಕೋಪಕ್ಕೆ ಹೊಟ್ಟೆಲಿರೋ ಮಗುನ ಬಲಿ ತಗೋತೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನ್ ಬಾ ಇಲ್ಲಿ. ನರ್ಸ್, ಸಂಪದನ್ ಒಂದ್ಸರಿ ನೋಡ್ಬೋದಾ? ಒಬ್ರು ಮಾತ್ರ ಹೋಗಿ. ನೀನೇ ಹೋಗು ಸಿದ್ದು, ಅವಳಿಗೊಂದು ಧೈರ್ಯ ಇರುತ್ತೆ. ಒಳಗೋಗ್ಸಿದ್ದು. ಹೇಗಿದೆ ಆಚೆ ಪರಿಸ್ಥಿತಿ? ಅನ್ಕೊಂಡಿರೋ ತರನೇ ಆಯ್ತು. ಇವಾಗ ಎಲ್ರ ದೃಷ್ಟಿಲಿ ಕಲ್ಯಾಣಿ ವಿಲನ್ ಆದ್ಲು. ಅದಕ್ಕೆ ಯಾರು ಏನು ಮಾತಾಡ್ತಾ ಇಲ್ಲ. ಎಲ್ರಿಗೂ ಕಲ್ಯಾಣಿ ಅಂದ್ರೆ ಅಷ್ಟೊಂದು ಅಭಿಮಾನ ಅಲ್ವಾ? ಅದಕ್ಕೆ ಯಾರು ಬೇಗ ಬಾಯ್ ಬಿಡ್ತಿಲ್ಲ. ಪರಿಸ್ಥಿತಿ ಇವಾಗ ಪೂರ್ತಿ ನಾವು ಅನ್ಕೊಂಡಿರೋ ತರನೇ ಇದೆ ಸ್ಯಾಮ್. ಈ ಟೈಮಲ್ಲಿ ನಾವಿನ್ನ ಹುಷಾರಾಗಿರ್ಬೇಕು. ಇವಾಗ ನಾವು ಜಾಸ್ತಿ ಕಷ್ಟಪಡೋದೇನ್ ಬೇಕಾಗಿಲ್ಲ. ಮುಖಾನ ಸಪ್ಪೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಕು. ಮಾತಾಡ್ಬೇಕಾಗಿರೋದೆಲ್ಲ ಅವರೇ ಮಾತಾಡ್ತಾರೆ. ಅದಕ್ಕೆ ಅಲ್ವಾ ಈ ಸರಿ ಪ್ಲಾನ್ ಪೂರ್ತಿ ಬದಲಾಯಿಸಿರೋದು. ಒಳ್ಳೆಯವರು ಅನ್ಕೊಂಡಿರೋರ್ನ ಮೋಸ ಮಾಡೋದು ಒಳ್ಳೆತನದಿಂದಾನೆ ಸ್ಯಾಮ್. ಅದು ಗೊತ್ತಿಲ್ದೇನೆ ನಾವು ಇಷ್ಟು ದಿನ ಏನೇನೋ ಪ್ಲಾನ್ ಮಾಡಿ ಎಲ್ರ ದೃಷ್ಟಿಲೂ ವಿಲನ್ ಆದ್ವಿ. ಈಗ ನಾವು ಒಳ್ಳೆಯವರಾಗಿದ್ದೀವಲ್ಲ.
ಇವಾಗ ನೀನು ಹುಷಾರಾಗಿ ಡೀಲ್ ಮಾಡಬೇಕು ಸ್ಯಾಮ್. ಆಚೆ ನಮ್ಮಮ್ಮ ಶುರು ಮಾಡಿದ್ರು, ಆದ್ರೆ ನೀನ್ ಮಾತ್ರ ಮಗು ಹೋಗಿದೆ ಅನ್ನೋ ನೋವು ತೋರಿಸ್ಬೇಕೇ ಹೊರತು ಎಲ್ಲೂ ಯಾರನ್ನೂ ಒಂದು ಮಾತು ಕೂಡ ಅನ್ನಕ್ ಹೋಗ್ಬೇಡ. ಓಕೆ ಸಿದ್ದು. ಏನ್ ಡಾಕ್ಟರ್, ಸ್ಕ್ರಿಪ್ಟ್ ಎಲ್ಲ ಗೊತ್ತಿದೆ ಅಲ್ವಾ? ಹೇಳಿದ್ನ ಹೇಳ್ದಾಗೆ ಎಲ್ರ ಮುಂದೆನೂ ಹೇಳು. ಆಯ್ತು. ಹುಷಾರು ಸ್ಯಾಮ್. ಸರಿ ಸಿದ್ದು. ಡಾಕ್ಟರ್, ನೀವೆಲ್ಲಿಗೆ? ನಿಮ್ಮ ಎಂಟ್ರಿ ನೆಕ್ಸ್ಟ್ ಇರೋದು, ಬನ್ನಿ. ಸಿದ್ದು ಹೇಗಿದ್ದಾಳೋ? ಸಿದ್ದು, ಡಾಕ್ಟರ್ ಏನಂದ್ರು? ಏನು ತೊಂದರೆ ಇಲ್ಲ ತಾನೆ? ಯಾಕೋ ಮಾತಾಡ್ತಿಲ್ಲ? ಏನ್ ಮಾತಾಡ್ತಾನೆ? ತನ್ ಮಗು ಕಣ್ ಮುಂದೆನೆ ನೀರ್ ಪಾಲಾಗಿದ್ರೆ ಇನ್ನೇನ್ ಮಾತಾಡ್ತಾನೆ? ನಮ್ಮನೆ ದೀಪನ ಹಾರಿಸ್ಬಿಟ್ರಿ, ನಮ್ ಕನ್ಸನ್ನ ನುಚ್ಚು ನೂರ್ ಮಾಡಿದ್ರಿ. ನೋಡಿ, ಈ ತರ ಗಲಾಟೆ ಇರತ್ತೆ ಅಂತಾನೆ ಆ ಮನೆಗೆ ಹೋಗೋದ್ ಬೇಡ ಅಂತ ಹೇಳಿದ್ದು. ಆದ್ರೆ ಯಾರಾದ್ರೂ ನನ್ ಮಾತು ಕೇಳಿದ್ರಾ? ಆ ಮನೆಗೆ ಹೋಗಿದ್ಯಾಕೆ? ಈಗ ಈ ಗೋಳು ಅನ್ಭವಿಸೋದ್ ಯಾಕೆ? ಏನಮ್ಮ, ಮಗು ಹೋಯ್ತಲ್ಲ ಅಂತ ನಾವು ಚಿಂತೆ ಮಾಡ್ತಾ ಇದ್ರೆ ನಿನ್ಗೆ ಗೋಳು ಅನಿಸ್ತಿದ್ಯಾ? ಮಗು ಪ್ರಾಣ ತೆಗ್ದಿರೋಳ್ಗೆ ಒಂದ್ ಮಾತು ಆಡ್ದೇನೆ ನಮ್ಗೆ ಅಂತ ಇದ್ದೀರಾ? ಅಮ್ಮ, ಸುಮ್ನಿರಮ್ಮ. ಏನು ಸುಮ್ನೆ ಇರೋದು? ಆ ಕಲ್ಯಾಣಿಯಿಂದ ತಾನೆ ಅವಳು ಬಾವಿ ಬಿದ್ದಿದ್ದು, ಆದ್ರೆ ಅವಳ ಬಗ್ಗೆ ಯಾರು ಮಾತಾಡ್ತಿಲ್ಲ. ಏನ್ ನಡೀತೋ ತಿಳ್ಕೊಳ್ದೇನೆ ನೀವ್ ಜೋರಾಗಿ ಮಾತಾಡಿದ್ರೆ ನಿಜ ಬದ್ಲಾಗತ್ತಾ? ಏನಾಯ್ತು ಅಂತ ಹೇಳ್ಬೇಕಾ? ಎಲ್ರೂ ಕಣ್ಣಿಂದ ನೋಡಿದಾರಲ್ಲ. ಅದೆಲ್ಲ ಸುಳ್ಳು. ಅಯ್ಯೋ, ನೋಡಿದ್ರ? ಮಾಡೋದೆಲ್ಲ ಮಾಡ್ಬಿಟ್ಟು ಅದು ಸುಳ್ಳು ಅಂತ ಹೇಳ್ತಾ ಇದ್ದಾಳೆ. ಇನ್ನು ಸುಮ್ನೆ ಇದ್ರೆ ಇನ್ನು ಏನೇನ್ ಹೇಳ್ತಾಳೋ. ಕಲ್ಯಾಣಿ, ನೀನ್ ಕಾಮಾಗಿರು. ಅವಳು ಯಾಕೋ ಇರ್ತಾಳೆ? ಆ ಪೊಲೀಸ್ ಬಟ್ಟೆನ ಹಾಕೊಂಡಾಗಿಂದ ಇವಳೇನೋ CBI ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮಾಡಿರೋದು ಇವಳೇ ಆಗಿರೋದ್ರಿಂದ ಅವಳಿಗೆ ಉತ್ತರ ಕೂಡ ಇವಳೇ ಕೊಡ್ತಾಳೆ. ನಾವು ಮನೆಗೆ ಹೋಗೋಣ ಬನ್ನಿ. ಬುದ್ಧಿ ಇದೆಯಾ ನಿನ್ಗೆ? ಇಲ್ಲಿ ನಡೀತಿರೋದೇನು, ನೀನ್ ಮಾತಾಡ್ತಿರೋದೇನು? ಅವಳಿಗೆ ಇದೆಲ್ಲ ಗೊತ್ತಿದ್ರೆ ಹೀಗಿರ್ತಿದ್ಲ ತಮ್ಮ. ಪಾರ್ವತಿ, ನಿನ್ ಮೋಕ್ಷನ ದಮಯಂತಿನ ಕರ್ಕೊಂಡು ಮನೆಗೆ ಹೋಗು. ದಮಯಂತಿ ಇಲ್ಲೇ ಇದ್ರೆ ಏನಾದ್ರೂ ಒಂದು ಕಾರಣಕ್ಕೆ ಗಲಾಟೆ ಮಾಡ್ತಾನೆ ಇರ್ತಾಳೆ. ನಾವಿಲ್ಲಿ ಪರಿಸ್ಥಿತಿ ನೋಡ್ಕೊಂಡು ಬರ್ತೀವಿ. ಸರಿ. ಸಂತೋಷ. ಇಲ್ಲಿದ್ದು ನಿಮ್ಮೆಲ್ರ ಕೈಲಿ ಒಂದೊಂದು ಮಾತು ಅನ್ನಿಸ್ಕೊಳ್ಳೋದಕ್ಕಿಂತ ಮನೆಗೆ ಹೋಗೋದೇ ಒಳ್ಳೇದು. ಬಾರೋ. ಅಪ್ಪ, ಸಂಪದನ್ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ಒಂದ್ಸಾರಿ ಡಾಕ್ಟರ್ನ ಕೇಳ್ಬಿಡ್ತೀರಾ? ಇಲ್ಲಿ ಕೇಳೋದಕ್ಕೆ ಏನಿಲ್ಲಮ್ಮ. ಡಾಕ್ಟರ್ ಆಚೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡಾಕ್ಟ್ರೇ, ಸಂಪದಗೆ ಹೇಗಿದೆ? ತೊಂದರೆ ಏನೂ ಇಲ್ಲ ತಾನೆ? ಸಾರಿ ಸರ್, ಆ ಹುಡುಗಿಗೆ ಅಬಾರ್ಷನ್ ಆಗಿದೆ. ಸರಿಯಾದ ಸಮಯ ಕರ್ಕೊಂಡ್ ಬಂದಿದ್ದಕ್ಕೆ ಆ ಹುಡುಗಿನ ನಾವು ಕಾಪಾಡಿದ್ವಿ. ಇಲ್ಲ ಅಂದಿದ್ರೆ ಅವಳ ಪ್ರಾಣನೂ ಹೋಗ್ತಿತ್ತು.
ಮಾನ ನಿಜ. ಇದು ನಿಜವಾದ ಹೊಟ್ಟೆ ಅಲ್ಲ. ನೀನ್ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನು ಮಾಡಕ್ಕಾಗಲ್ಲ ಕಲ್ಯಾಣಿ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಅವಳಿಗೆ ಅಬೋರ್ಷನ್ ಅಂತ ಅಂದ್ರೆ? ನೋಡಿದ್ರ ಹೇಗ್ ಮಾತಾಡ್ತಾ ಇದ್ದಾಳೆ? ಅವಳು ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಡಾಕ್ಟರ್ ಮೇಲೆ ಸಂಶಯ ಪಡ್ತಿದ್ದಾಳೆ. ಆಫೀಸರ್, ಇದೆಲ್ಲ ಸುಳ್ಳು ಆಫೀಸರ್. ಸಂಪದ ಪ್ರೆಗ್ನೆಂಟ್ ಅನ್ನೋದೇ ಸುಳ್ಳು. ಕಲ್ಯಾಣಿ, ಮಾತಾಡಿದ್ದು ಸಾಕು. ಅಂದ್ರೆ ಹೊಟ್ಟೆಲ್ ಮಗು ಇದಿದೆ ಸುಳ್ಳ? ಏನ್ ಮಾತಾಡ್ತಿದ್ಯಾ ನೀನು? ಇಷ್ಟಕ್ಕೂ ನೀನ್ ಮನುಷ್ಯಲೇನಾ? ಯಾವ ಹೆಣ್ಣಾದ್ರೂ ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾಳ? ಡಾಕ್ಟರ್ ಮುಂದೆ ಏನಿದಲ್ಲ, ಮಾತಾಡೋಕ್ ಬಿಡ್ತೀರಾ ಇಲ್ವಾ? ಡಾಕ್ಟರ್, ಈಗ ಸಂಪದ ಪ್ರಾಣಕ್ಕೆ ಅಪಾಯ ಏನೂ ಇಲ್ಲ ಅಲ್ವಾ? ಅಪಾಯ ಏನೂ ಇಲ್ಲ. ಶಿ ಈಸ್ ಸೇಫ್ ನಾವ್. ಆ ಹುಡುಗಿಗೆ ಮಗು ಹೊಟ್ಟೆಲಿದ್ದು ಹಾಗೆ ಬಾವಿಯಲ್ಲಿ ಬಿದ್ದಿದ್ರಿಂದ ಇನ್ಮೇಲೆ ಅವಳ ಜೀವನದಲ್ಲೇ ತಾಯಿ ಆಗೋ ಅವಕಾಶ ಸಿಗಲ್ಲ. ನಾವು ಗರ್ಭಕೋಶ ತೆಗ್ದಿದೀವಿ. ಇಲ್ಲ, ಹಾಗ್ ಮಾತ್ರ ನಡಿಬಾರ್ದು. ತಾಯಿ ಆಗ್ಬೇಕು ಅಂತ ಎಷ್ಟೋ ಕನ್ಸ್ ಕಟ್ಟಿದ್ಲು. ಅಂಥದ್ರಲ್ಲಿ ಯಾವತ್ತೂ ತಾಯಿ ಆಗಲ್ಲ ಅಂದ್ರೆ ಸಂಪದ ಬದುಕೋದಿಲ್ಲ. ಏನೋ ಒಂದ್ ಮಾಡಿ ಡಾಕ್ಟರ್, ಪ್ಲೀಸ್. ಸಾರಿ, ನಮ್ ಕೈಯಲ್ಲಿ ಏನೂ ಇಲ್ಲ. ಕೇಳಿಸ್ಕೊಂಡ್ರ? ಇನ್ನು ನಮ್ಗೆ ಮಗು ನೋಡೋ ಯೋಗನೇ ಇಲ್ಲ. ನಮ್ ವಂಶ ಬೆಳೆಯೋದಿಲ್ಲ. ಎಲ್ಲ ಇವಳಿಂದಾನೆ. ಏನೋ ನೀವು ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ನನ್ ಮಗ ನಿಮ್ಮನ್ ಬರೋಕ್ ಹೇಳ್ದ. ಹೀಗೆ ಮಗುನೇ ಆಗದೆ ಇರೋ ಹಾಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ, ಅದ್ರಲ್ಲಿ ಅವ್ರ ತಪ್ಪೇನಿದೆ? ಯಾರನ್ನು ಏನು ಅನ್ಬೇಡ. ಇದೆಲ್ಲ ನಾವೇ ಮಾಡಿರೋ ಪಾಪ. ಅದೇ ಇವತ್ತು ನಮ್ಗೆ ಶಿಕ್ಷೆಯಾಗಿ ಸಿಕ್ಕಿದೆ. ಇನ್ನು ಅವ್ರನ್ನೇ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲೋ. ಹೀಗೆಲ್ಲ ಆಗೋದಕ್ಕೆ ಆ ಕಲ್ಯಾಣಿನೇ ಕಾರಣ ಅಲ್ವಾ? ಇನ್ ಮುಂದೆ ಮಕ್ಕಳೇ ಆಗದೆ ಇರೋದಕ್ಕೆ ಕಾರಣ ಈ ಕಲ್ಯಾಣಿನೇ ಅಲ್ವಾ? ಆದ್ರೆ ಯಾರಾದ್ರೂ ಅವಳಿಗೆ ಮಾತಾಡ್ತಾ ಇದಾರ ನೋಡು. ಅಮ್ಮ, ನಿನಗೆ ಕೈ ಮುಗಿತೀನಿ. ದಯವಿಟ್ಟು ಯಾರನ್ನು ಏನು ಅನ್ಬೇಡ. ನಮ್ ತಪ್ಪನ್ ಕ್ಷಮಿಸಿ ನಮ್ಗೋಸ್ಕರ ನಮ್ಮ ಮನೆಗೆ ಬಂದ್ರು. ಅದ್ದೂರಿಯಾಗಿ ಸೀಮಂತ ಮಾಡಿದ್ರು. ಆ ಕುಟುಂಬದ ಮೇಲೆ ತುಂಬಾ ಋಣ ಇದೆ ಅಮ್ಮ. ಅವ್ರನ್ನ ಏನು ಅನ್ಬೇಡ. ಯಾರನ್ನು ಏನು ಅನ್ಬಾರ್ದು. ಮಗುನ್ ಕಳ್ಕೊಂಡು ನಾಳೆ ಮನೇಲಿ ಓಡಾಡ್ತಾ ಇದ್ರೆ ಯಾರು ನೋಡೋದು? ಮೊದ್ಲೇ ನಮ್ ಪರಿಸ್ಥಿತಿ ಚೆನ್ನಾಗಿಲ್ಲ. ಈಗ ಅವಳು ಗುಣ ಆಗೋವರೆಗೂ ಯಾರು ನೋಡ್ಕೋತಾರೆ? ಖರ್ಚಿಗೆ ಹಣ ಎಲ್ಲಿಂದ ತರೋದು? ಅದೆಲ್ಲ ನಾನು ನೋಡ್ಕೋತೀನಮ್ಮ, ಬಿಟ್ಬಿಡು. ನೀನ್ ಎಷ್ಟು ಅಂತ ನೋಡ್ಕೋತೀಯ? ಅವಳು ಮಂಚದ ಮೇಲೆ ಮಲಗಿದ್ರೆ ಅವಳು ಸೇವೆ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ. ನೀವು ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ಳಿ, ನನ್ ದಾರಿ ನಾನು ನೋಡ್ಕೋತೀನಿ. ಅಮ್ಮ ಅಮ್ಮ ನಿಂತ್ಕೋ ಅಮ್ಮ. ನಾನು ಇರಲ್ಲ ಕಣ. ಇನ್ನೂ ಕಷ್ಟ ಪಡೋಕೆ ನನ್ನಿಂದ ಆಗೋದಿಲ್ಲ. ನನ್ನ ಬಿಡು. ಒಂದ್ಸರಿ ನನ್ನ ಮಾತು ಕೇಳಮ್ಮ. ಅಮ್ಮ, ನಿಜವಾಗ್ಲೂ ನನ್ನಿಂದ ಏನೂ ತಪ್ಪಾಗಿಲ್ಲಮ್ಮ. ಯಾಕೆ ಅವ್ರ ಮಾತುಗಳನ್ನ ನೀವು ನಂಬ್ತಾ ಇದ್ದೀರಾ? ಕಲ್ಯಾಣಿ, ಮಾತಾಡಿದ್ದು ಸಾಕು. ನಡೆದಿದ್ದನ್ನ ಕಣ್ಣಾರೆ ನೋಡಿದೀವಿ.
ಮನಸ್ಸು ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳ್ತಿದ್ರು ಕೂಡ ಪರಿಸ್ಥಿತಿಗಳು ನಿನ್ನಿಂದ ತಪ್ಪು ನಡೆದಿದೆ ಅಂತಾನೆ ಹೇಳ್ತಾ ಇದೆ. ಆಫೀಸರ್, ನೀವು ಕೂಡ ಅವರನ್ನೇ ನಂಬ್ತಾ ಇದ್ದೀರಾ? ಅವರನ್ನ ನಂಬೋದಲ್ಲ ಕಲ್ಯಾಣಿ, ನಡೆದಿದ್ದನ್ನ ಕಣ್ಣಾರೆ ನೋಡಿದ್ವಲ್ಲ. ನಿಮ್ಮಿಬ್ಬರ ಮಧ್ಯೆ ನಡೆದಿದ್ದ ಗಲಾಟೆಯಲ್ಲಿ ಸಂಪದ ಬಾವಿಗೆ ಬಿದ್ದಿದ್ದು ಸುಳ್ಳಲ್ವಲ್ಲ. ಬಾವಿ ಎಲ್ಲ ರಕ್ತದಲ್ಲೇ ತುಂಬ ಹೋಗಿದೆ, ಅದು ಸುಳ್ಳಲ್ವಲ್ಲ.